ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಾಂಗ್ಲಾದೇಶ ಹಿಂಸಾಚಾರದಲ್ಲಿ ಹಿಂದೂಗಳೇ ಟಾರ್ಗೆಟ್. 4 ಹಿಂದೂ ದೇವಾಲಯಗಳ ಮೇಲೆ ನಡೆದ ದಾಳಿ. ರಂಗಪುರದ ಕೌನ್ಸಿಲರ್ ಕಾಜಲ್ ರಾಯ್ ಸಜೀವ ದಹನ. ದೇಶ ತೊರೆದು ಬಂದಿರೋ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಸದ್ಯಕ್ಕೆ ಭಾರತವೇ ಗತಿ. ಪುತ್ರಿ ಸಂಸದೆಯಾಗಿರೋ ಇಂಗ್ಲೆಂಡ್ ದೇಶದಲ್ಲೂ ಆಶ್ರಯ ಸಿಗೋವರೆಗೆ ಇಲ್ಲೇ ವಾಸ್ತವ್ಯ. ಉತ್ತರ ಪ್ರದೇಶದ ಗಾಜಿಯಾಬಾದ್ ಏರ್ ಬೇಸ್ನಲ್ಲಿ ಶೇಖ್ ಹಸೀನಾ. ಹಿಂಡನ್ ಏರ್ ಬೇಸ್ನಲ್ಲಿ ಭಾರೀ ಭದ್ರತೆ. ಲಂಡನ್ಗೆ ತೆರಳುವವರೆಗೆ ಭಾರತದಿಂದ ಬಾಂಗ್ಲಾದ ಮಾಜಿ ಪ್ರಧಾನಿಗೆ ಆಶ್ರಯ. ಇಂದು ಬಾಂಗ್ಲಾದಲ್ಲಿ ಮಿಲಿಟರಿಯಿಂದ ಮಧ್ಯಂತರ ಸರ್ಕಾರ ರಚನೆ ಸಾಧ್ಯತೆ. ನಿನ್ನೆ ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಜೈಲಿಂದ ಬಿಡುಗಡೆ. ಮಧ್ಯಂತರ ಸರ್ಕಾರದಲ್ಲಿ ಅವಾಮಿ ಲೀಗ್ ನಾಯಕರಿಗಿಲ್ಲ ಸ್ಥಾನ. ತನ್ನ ಸಂಬಂಧಿಯನ್ನೇ ಸೇನಾ ಮುಖ್ಯಸ್ಥನಾಗಿ ನೇಮಿಸಿದ ಶೇಖ್ ಹಸೀನಾ ದೇಶ ಬಿಟ್ಟು ಹೋಗಲು ಗಡುವು ಕೊಟ್ಟಿದ್ದು ಅದೇ ಸಂಬಂಧಿ. ಬಾಂಗ್ಲಾ ಮಾಜಿ ಪ್ರಧಾನಿಗೆ ವಕರ್ ಅಲ್ ಜಮಾನ್ ಕೊಟ್ಟಿದ್ದು 45 ನಿಮಿಷಗಳ ಡೆಡ್ಲೈನ್. ಭಾರತ ಬಾಂಗ್ಲಾ ನಡುವಿನ ವಹಿವಾಟು ತಾತ್ಕಾಲಿಕ ಬಂದ್. ಬಾಂಗ್ಲಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ 3 ದಿನಗಳ ರಜೆ. ಪಶ್ಚಿಮ ಬಂಗಾಳದಿಂದ ರಫ್ತಾಗ್ತಾ ಇದ್ದ ಸಾಮಗ್ರಿ ಸ್ಥಗಿತ. ನಾಲ್ಕನೇ ದಿನಕ್ಕೆ ದೋಸ್ತಿಗಳ ಮೈಸೂರು ಚಲೋ. ಇವತ್ತು ನಿಡಘಟ್ಟದಿಂದ ಮಂಡ್ಯಕ್ಕೆ ಸಾಗ್ತಾ ಇರೋ ಪಾದಯಾತ್ರೆ. 22 ಕಿಲೋಮೀಟರ್ ನಡಿಗೆಯಲ್ಲಿ ಕಾಂಗ್ರೆಸ್ ಸಿಎಂ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಸಮರ. ಸುಳ್ಳು ದಾಖಲೆ ಸೃಷ್ಟಿಸಿ 14 ಸೈಟ್ ಪಡೆದಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 82 ಕೋಟಿ ಹಗರಣ ಆಗಿದೆ ಅಂತ ಸಿಎಂ ಒಪ್ಪಿಕೊಂಡಿದ್ದಾರೆ. ನೈತಿಕತೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಒತ್ತಾಯ. ಮೂಡ ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಟಾರ್ಗೆಟ್ ಮಾಡಿ ನಿರಂತರ ವಾಗ್ದಾಳಿ. ಆದರೂ ವಿಪಕ್ಷಗಳ ಕೆಲ ನಾಯಕರ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರ ಸಾಫ್ಟ್ ಕಾರ್ನರ್. ಡಿಕೆ ಶಿವಕುಮಾರ್ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದೆಯಾ ಹೈಕಮಾಂಡ್. ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಚರ್ಚೆ. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಸಿಬಿಐ ತನಿಖೆಗೆ ಆಗ್ರಹಿಸಿ ದೋಸ್ತಿಗಳ ಪಾದಯಾತ್ರೆ. ಡಿಕೆಶಿ ಎಚ್ಡಿಕೆ ನಡುವೆ ನಡೀತಾ ಇದೆ ಸಂಪತ್ತಿನ ಸವಾಲ್. ಹೋರಾಟ ಡೈವರ್ಟ್ ಆಗ್ತಿದೆ ಅಂತ ಬಿಜೆಪಿ ಶಾಸಕರು ಕಾರ್ಯಕರ್ತರ ಅಸಮಾಧಾನ. ವರ್ಗಾವಣೆಗೆ ಹಣ ಪಡಿತಾರೆ ಅಂತ ಕಂದಕೂರ್ ಆರೋಪ. ಅಪ್ಪನಿಗೆ ಹುಟ್ಟಿದ್ರೆ ಸಾಬೀತು ಮಾಡುವಂತ ಚಿಂಚನಸೂರ್ ಸವಾಲ್. ನೀವು ಅಪ್ಪನಿಗೆ ಹುಟ್ಟಿದ್ರೆ ಆಣೆ ಮಾಡಿ ಅಂತ ಕಂದಕೂರ್ ಪ್ರತಿ ಸವಾಲ್. ಶರಣಗೌಡ ಕಂದಕೂರ್ ಮತ್ತು ಬಾಬುರಾವ್ ಚಿಂಚನಸೂರ್ ನಡುವೆ ಮಾತಿನ ಯುದ್ಧ. ವಯನಾಡಲ್ಲಿ 8ನೇ ದಿನಕ್ಕೆ ಕಾಲಿಟ್ಟ ರಕ್ಷಣಾ ಕಾರ್ಯ. 90% ಮೃತದೇಹಗಳ ಹುಡುಕಾಟ ಕಾರ್ಯ ಪೂರ್ಣ. ದುರ್ಗಮ ಸ್ಥಳದಿಂದ 2 ಹೆಲಿಕಾಪ್ಟರ್ ಮೂಲಕ ಹುಡುಕಾಟ. ಕೇರಳದಲ್ಲಿ ನಿರ್ಮಾಣ ಆಗ್ತಾ ಇರೋ ಮನೆಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ. ನ್ಯೂಸ್ ಫಸ್ಟ್ ಮೂಲಕ ಮೈಸೂರಿನ ವಿದ್ಯುತ್ ಗುತ್ತಿಗೆದಾರ ಶ್ರೀಪಾಲ್ ಹೇಳಿಕೆ. ಈಗಾಗಲೇ ಸರ್ಕಾರಕ್ಕೂ ಪತ್ರ ಬರೆದಿರೋ ಉದ್ಯಮಿ. ಬೆಂಗಳೂರಲ್ಲಿ ರಾತ್ರಿ ಸುರಿದ ಮಳೆಯಿಂದ ಅವಾಂತರ. ಅಶೋಕ್ ನಗರದಿಂದ ವಿಲ್ಸನ್ ಗಾರ್ಡನ್ ಕಡೆ ತೆರಳುವ ರಸ್ತೆಯಲ್ಲಿ ನಿಂತ ನೀರು. ಇವತ್ತು ಬೆಳಗ್ಗೆಯೂ ವಾಹನ ಸವಾರರ ಪರದಾಟ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತಗ್ಗಿದ ಮಳೆ. ಕೆಆರ್ಎಸ್ ಡ್ಯಾಂನ ಒಳಹರಿವು ಭಾರೀ ಇಳಿಕೆ. 16,400 ಕ್ಯೂಸೆಕ್ಗೆ ಇಳಿದ ಡ್ಯಾಂನ ಒಳಹರಿವು. ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಬೋಟ್ ಬೆಂಕಿಗಾಹುತಿ. ಮಂಗಳೂರಿನಿಂದ 88 ನಾಟಿಕಲ್ ಮೈಲ್ ದೂರದಲ್ಲಿ ಘಟನೆ. ಬೋಟ್ನಲ್ಲಿ ಅಪಾಯಕ್ಕೆ ಸಿಲುಕಿದ್ದ 10 ಮೀನುಗಾರರ ರಕ್ಷಣೆ. ತಮಿಳು ನಟ ರಾಘವ ಲಾರೆನ್ಸ್ ಚಿತ್ರದಲ್ಲಿ ಚಾನ್ಸ್ ಕೊಡಿಸೋ ಭರವಸೆ. ಹಂಟರ್ ಮೂವಿಯ ಆಡ್ ನೋಡಿ ಕರೆ ಮಾಡಿದ ನಟಿಗೆ ಹಣ ಪಡೆದು ಕ್ಯಾಸ್ಟಿಂಗ್ ಡೈರೆಕ್ಟರ್ ವಂಚನೆ. ಕೋಣನಕುಂಟೆ ಠಾಣೆಯಲ್ಲಿ ದೂರು ದಾಖಲಿಸಿದ ನಂದಿನಿ ಶೆಟ್ಟಿ.
ಲೋಕಾಯುಕ್ತ ಬಲೆಗೆ ಕಲಬುರಗಿ ಜಿಲ್ಲಾ ಅಗ್ನಿಶಾಮಕದ ದಳದ ಅಧಿಕಾರಿ. ಪೆಟ್ರೋಲ್ ಬಂಕ್ಗೆ ಎನ್ಒಸಿ ಕೊಡಲು 1 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಗುರುರಾಜ್ ಸಿಬ್ಬಂದಿ ಮೂಲಕ 20,000 ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಬಲೆಗೆ. ಡೇಂಜರ್ ಝೋನ್ನಲ್ಲಿ ಸುನಿತಾ ವಿಲಿಯಮ್ಸ್ 14 ದಿನದ ಒಳಗಾಗಿ ಭೂಮಿಗೆ ಕರೆ ತರದಿದ್ರೆ ಜೀವಕ್ಕೆ ಕುತ್ತು. ಮತ್ತೊಂದು ರಾಕೆಟ್ ಉಡಾವಣೆ ಮಾಡಿ ಗಗನಯಾತ್ರಿಯನ್ನು ಕರೆತರೋ ಅನಿವಾರ್ಯತೆಯಲ್ಲಿ ನಾಸ. ನ್ಯೂಸ್ ಫಸ್ಟ್ಗೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಎಸ್.ವಿ. ಶರ್ಮಾ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.